ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜಯ ಜಗದ್ಗುರು ಮುರುಘರಾಜೇಂದ್ರ ಮೆಡಿಕಲ್ ಕಾಲೇಜ್ ದಾವಣಗೆರೆ ಈ ಕಾಲೇಜ್ದು ಲಾಸ್ಟ್ ಇಯರ್ MBBS ಗೌರ್ಮೆಂಟ್ ಸೀಟ್ ಅಂದ್ರೆ ಸೆಮಿ ಗೌರ್ಮೆಂಟ್ ಸೀಟಿನ ಕಟ್ ಆಫ್ ಎಷ್ಟಿತ್ತು ಮತ್ತು ಈ ಕಾಲೇಜಲ್ಲಿರುವಂಥ ಫೀಸ್ ಎಷ್ಟೈತಿ ಮತ್ತು ಈ ವರ್ಷ ಎಷ್ಟು ಕಟ್ ಆಫ್ ನಿಂದಿರ್ಬೋದು ಅನ್ನೋದನ್ನು ಈ ವಿಡಿಯೋ ಕಂಪ್ಲೀಟಾಗಿ ಏನೈತ್ಲ ಡಿಸ್ಕಷನ್ ಮಾಡತ್ತೀನಿ. ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ ಮತ್ತು ನೆಕ್ಸ್ಟ್ ಯಾವ ಕಾಲೇಜದ ವಿಡಿಯೋ ಮಾಡ್ನು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಫಸ್ಟಿಗೆ ನೋಡ್ಬೇಕಂದ್ರೆ ಈ ಕಾಲೇಜ್ದಲ್ಲಿರುವಂಥ ಫೀಸ್ ಬಗ್ಗೆ ನೋಡೋಣ. ಇದೇನೈತ್ಲ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಗಿರ್ತೈತಿ ಮತ್ತು ಈ ಕಾಲೇಜ್ದು ಸೆಮಿ ಗೌರ್ಮೆಂಟ್ ಸೀಟಿನ ಫೀಸ್ 1,53,000 ಫೀಸ್ ಐತಿ ಮತ್ತು GMP ಸೀಟ್ದು 12 ಲ್ಯಾಕ್ ಏನೈತ್ಲ ಫೀಸ್ ಐತಿ ಮತ್ತು ಅದರ್ ಸೀಟು ಮತ್ತು NRI ಸೀಟ್ದು ಇಯರ್ಲಿ ಏನೈತ್ಲ 39 ಲ್ಯಾಕ್ ಏನೈತ್ಲ ಫೀಸ್ ಇರ್ತೈತಿ. ಮತ್ತು ಬಹಳಷ್ಟು ಜನ ಏನೈತ್ಲ ಒಂದು ಕ್ವಶನ್ ಕೇಳತ್ತಾರು, ಸರ್ ಈ ವರ್ಷ MBBS ನಂಬರ್ ಆಫ್ MBBS ಸೀಟ್ ಇನ್ಕ್ರೀಸ್ ಆಗತ್ತಾವಲ್ಲ ನಮ್ಮ ಕರ್ನಾಟಕ ಒಳಗೆ ಅರೌಂಡ್ 1,300 MBBS ಸೀಟ್ ಇನ್ಕ್ರೀಸ್ ಆಗತ್ತಾವು ಮತ್ತು ಈ ವರ್ಷ ಕಟ್ ಆಫ್ ಕಡಿಮೆ ಆಗ್ಬೋದು ಅನ್ನೋದು ಹೇಳಿ ಕೇಳತ್ತಾರು. ಆಲ್ಮೋಸ್ಟ್ ಆಲ್ ಪ್ರತಿ ವರ್ಷನೂ ಒಂದು ಸ್ವಲ್ಪ ಕಟ್ ಆಫ್ ಕಡಿಮೆ ಆಗತ್ತೈತಿ ಮತ್ತು ನಿಮಗೂ ಕೂಡ ಯಾರೆಲ್ಲ ಬಾರ್ಡರ್ ಲೈನ್ದಾಗ ಸ್ಟೂಡೆಂಟ್ ಅದರಿ ಅವ್ರಿಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ ಪ್ರತಿ ವರ್ಷನೂ ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ, ಸರ್ ನಮ್ಮ ಕರ್ನಾಟಕ ಒಳಗೆ MBBS ಮಾಡ್ಬೇಕಂದ್ರೆ ಎಷ್ಟೆಷ್ಟು ಮಾರ್ಕ್ಸಿಗೆ ಮತ್ತು ಎಷ್ಟೆಷ್ಟು ಫೀಸ್ ಐತಿ ಅನ್ನೋದು. ನಮ್ಮ ಕರ್ನಾಟಕ ಒಳಗೆ ಗೌರ್ಮೆಂಟ್ ಕಾಲೇಜ್ ಒಳಗೆ 64,000 ಫೀಸ್ ಐತಿ. ಅದ ನೀವು ಸೆಮಿ ಗೌರ್ಮೆಂಟ್ ಸೀಟ್ ತೊಗೋಬೇಕಂದ್ರೆ 1,60,000 ಫೀಸ್ ಐತಿ. ಅದಾದಮೇಲೆ ಫೀಸ್ ನೆಕ್ಸ್ಟ್ ಬರೋದು 6 ಲ್ಯಾಕ್ ಅಂತ ಹುಬ್ಳಿಯಲ್ಲಿರುವಂಥ ಕಾಲೇಜು ಮತ್ತು 8 ಲ್ಯಾಕ್ ಅಂತ ST ಜಾನ್ಸ್ ಮೆಡಿಕಲ್ ಕಾಲೇಜು. ಅದಾದಮೇಲೆ 12 ಲ್ಯಾಕ್ ಫೀಸ್ ಇರುವಂಥ ಸೀಟ್ ಐತಿ ಮತ್ತು 16 ಲ್ಯಾಕ್ ಫೀಸ್ ಇರುವಂಥ ಸೀಟ್ ಐತಿ. ಅದ್ರ ಮೇಲೆ ಏನೈತಿಲ್ಲ 20 ಲ್ಯಾಕ್ 25 ಲ್ಯಾಕ್ 35 ಲ್ಯಾಕ್ ಮಟನೂ ಸೀಟ್ ಅದಾವೆ. ಈಗ ನೆಕ್ಸ್ಟ್ ಏನಂದ್ರೆ ಕಟ್ ಆಫ್ ಬಗ್ಗೆ ನೋಡೋನು. ಲಾಸ್ಟ್ ಇಯರ್ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು, ಓಪನ್ ಸೀಟಿಗೆ ಎಷ್ಟು ಕಟ್ ಆಫ್ ಐತಿ ಅದ್ರ ಬಗ್ಗೆನೂ ಈ ವಿಡಿಯೋ ಒಳಗೆ ನೋಡೋನು. ಫಸ್ಟ್ ನೋಡ್ಬೇಕಂದ್ರೆ ಅದರ್ಸ್ ಸೀಟಿಗೆ ಏನೈತ್ಲ 10 ಲ್ಯಾಕಿಗೆ ಏನೈತ್ಲ ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗಿತ್ತು ಮತ್ತು ಓಪನ್ ಸೀಟಿಗೆ 64,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗಿತ್ತು ಮತ್ತು GMPHಗೆ ಏನೈತ್ಲ 1,05,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲೌಟ್ಮೆಂಟ್ ಆಗಿತ್ತು ಮತ್ತು GMP ಸೀಟಿಗೆ ಏನೈತ್ಲ 89,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಕೆಂಡ್ ರೌಂಡಲ್ಲಿ ಕೊನೆಯ ಸೀಟ್ ಏನೈತ್ಲ ಅಲೌಟ್ಮೆಂಟ್ ಆಗಿತ್ತು. ಈ ವರ್ಷನೂ ಕೂಡ ಕಟ್ ಆಫ್ ಚೇಂಜ್ ಆಗುವಂಥ ಸಾಧ್ಯತೆ ಒಂದು ಸ್ವಲ್ಪ ಐತಿ, ಯಾಕಂದ್ರೆ ನಂಬರ್ ಆಫ್ MBBS ಸೀಟ್ಸ್ ಇನ್ಕ್ರೀಸ್ ಆಗ್ಯಾವ ನಮ್ಮ ಕರ್ನಾಟಕ ಒಳಗೆ. ನೆಕ್ಸ್ಟ್ ನೋಡ್ಬೇಕಂದ್ರೆ SC ಕೆಟಗರಿ ಜನರಲ್ ಮೆರಿಟ್ ಸೆಮಿ ಗೌರ್ಮೆಂಟ್ ಸೀಟು 1,72,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗಿತ್ತು ಮತ್ತು ಜನರಲ್ ಮೆರಿಟ್ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 1,74,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲೌಟ್ಮೆಂಟ್ ಆಗೈತಿ ಮತ್ತು ರೂರಲ್ ಕೋಟಾದಲ್ಲಿ 1,93,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲೌಟ್ಮೆಂಟ್ ಆಗೈತಿ. ಈ ವರ್ಷ SC ಕೆಟಗರಿಯಲ್ಲಿ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ನೆಕ್ಸ್ಟ್ ಏನಂದ್ರೆ ಇಲ್ಲಿಕ್ಕಿಂತ ಒಂದು 2-3 ಸಾವಿರ ಆಲ್ ಇಂಡಿಯಾ ರ್ಯಾಂಕಿಂಗ್ ಜಾಸ್ತಿ ಇದ್ರೂ ಕೂಡ ಫಸ್ಟ್ ರೌಂಡ್ದಾಗ ಸಿಗಲಿಲ್ಲ ಅಂದರೂ ಸೆಕೆಂಡ್ ರೌಂಡ್ ಒಳಗೂ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ST ಕೆಟಗರಿ ಜನರಲ್ ಮೆರಿಟಲ್ಲಿ 1,74,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ರೂರಲ್ ಕೋಟಾದಲ್ಲಿ 1,80,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಓಕೆ, ಬಹಳಷ್ಟು ಜನ ಕ್ವಶನ್ ಕೇಳತ್ತಿದ್ರು, ಸರ್ ನೀಟ್ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾನೆ. ನಿಮಗೇನಾರೆ ನೀಟ್ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬಗ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತ್ಲ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಿ ಏನೈತ್ಲ ನಿಮಗೆ ಕಂಪ್ಲೀಟಾಗಿ ಕೌನ್ಸಿಲಿಂಗ್ ಮುಗಿಯುವರೆಗೂ ಕೂಡ ನಿಮಗೇನೈತ್ಲ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಇರ್ತೈತಿ. ನಮ್ಮ AR ಪಾಟೀಲ್ ಸರ್ದು ಏನೈತ್ಲ ಕೌನ್ಸಿಲಿಂಗ್ ಗೈಡೆನ್ಸ್ ಐತಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂದ್ರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತಂದ್ರೆ ನೀವೇನೈತ್ಲ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕೂಡ ಇದೇ ಕೌನ್ಸಿಲಿಂಗ್ ಗೈಡೆನ್ಸ್ ಮುಖಾಂತರನೇ
ನನ್ನ ಕೌನ್ಸ್ಲಿಂಗನ್ನು ಕಂಪ್ಲೀಟ್ ಮಾಡೀನಿ. ಇನ್ನೊಂದೇನಂದ್ರೆ ಆಲ್ರೆಡಿ ದಿಂದ ಏನೈತ್ಲ ನೀಟ್ ರೂಲ್ ನಂಬರನ್ನು ಅಪ್ಲೋಡ್ ಮಾಡೋಕೆ ಏನೈತ್ಲ ಟೈಮ್ ಕೊಟ್ಟಾರು. ಯಾರೆಲ್ಲ ಮಾಡಿಲ್ಲ ಅಂದ್ರೆ ಮಾಡಿರಿ. ಯಾಕಂದ್ರೆ ಲಾಸ್ಟ್ ನನ್ನ ಕೌನ್ಸ್ಲಿಂಗ್ ಟೈಮಲ್ಲಿ ಏನಾಗಿತ್ತಂದ್ರೆ ನಾನು ಕೂಡ ಆ ನೀಟ್ ರೂಲ್ ನಂಬರನ್ನು ಲಾಸ್ಟ್ ಎಂಡಿಗೆ ಹೋಗಿ ಏನೈತ್ಲ ರಿಜಿಸ್ಟ್ರೇಷನ್ ಮಾಡೇನಿ. ಅದು ಆಮೇಲೆ ಇವ್ರು ಸರ್ ನನಗೆ ಹೆಲ್ಪ್ ಮಾಡಿ ಕಂಪ್ಲೀಟ್ ಕೌನ್ಸಿಲಿಂಗ್ ಗೈಡೆನ್ಸನ್ನು ಇವ್ರ ಕಡೆನೇ ತೊಗೊಂಡಿದ್ನಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ST ಕ್ಯಾಟಗರಿದು ಆಲ್ರೆಡಿ ಹೇಳೀನಿ. ನೆಕ್ಸ್ಟ್ ಯಾವುದಂದ್ರೆ ಕ್ಯಾಟಗರಿ 1 ಜನರಲ್ ಮೆರಿಟ್ 69,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆದ್ರೆ ರೂರಲ್ ಕೋಟಾದಲ್ಲಿ 74,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇತ್ತಂದ್ರೆ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಇದಕ್ಕಿಂತ ಒಂದು 5-6 ಸಾವಿರ ಹೆಚ್ಚು ಕಡಿಮೆ ಆಗಿದ್ರೂ ಸೀಟ್ ಸಿಗುವಂಥ ಚಾನ್ಸಸ್ ಅಂತೂ ಜಾಸ್ತಿ ಇರ್ತೈತಿ. ಇದಕ್ಕಿಂತ ಜಾಸ್ತಿ 1 ಲಕ್ಷ 2 ಲಕ್ಷ ಇದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಕಡಿಮೆ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ 2A ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಲ್ಲ 55,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 72,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಯಾರ್ದೆಲ್ಲ ಕಲ್ಯಾಣ ಕರ್ನಾಟಕ ಕೋಟಾ ರಿಸರ್ವೇಷನ್ ಐತಿ ಅವ್ರು ನೋಡ್ರಿ, ಜನರಲ್ ಮೆರಿಟಿಗೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಒಂದು 15,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸ್ ಐತಿ. ಅಂದ್ರೆ 15,000 ಅಂದ್ರೆ 15,000 ಸ್ಟೂಡೆಂಟ್ಸ್ ಡಿಫ್ರೆನ್ಸ್ ಅದಾರ. ನೆಕ್ಸ್ಟ್ ರೂರಲ್ ಕೋಟಾದಲ್ಲಿ 64,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಏನೈತಲ್ಲ ಕೊನೆ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 2B ಕ್ಯಾಟಗರಿ ಜನರಲ್ ಮೆರಿಟಲ್ಲಿ 48,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 3B ಕ್ಯಾಟಗರಿ ಜನರಲ್ ಮೆರಿಟ್ 39,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಕೋಟಾದಲ್ಲಿ 64,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ನೆಕ್ಸ್ಟ್ 3A ಕ್ಯಾಟಗರಿ ಜನರಲ್ ಮೆರಿಟ್ ಲಾಸ್ಟ್ ಇಯರ್ 37,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಕೋಟಾದಲ್ಲಿ 58,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆ ಸೀಟ್ ಏನೈತಲ್ಲ ಅಲಾಟ್ಮೆಂಟ್ ಆಗೈತಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಕಡಿಮೆ ಆಗಿರ್ಬೋದು, ಇದರ ಹತ್ತಿರ ಬಂದಿದ್ರೆ ಸೀಟ್ ಸಿಗೋದಂತೂ ಗ್ಯಾರಂಟಿ ಇರ್ತೈತಿ. ಅಂತಾರೆ ಗ್ಯಾರಂಟಿ ಅಲ್ಲ, ನಿಮ್ಮ ರ್ಯಾಂಕಿಗೆ ಏನೈತಲ್ಲ ಸೀಟ್ ಸಿಗ್ಬೋದು. JJM ದಾವಣಗೆರೆಯಲ್ಲಿ ಜನರಲ್ ಮೆರಿಟ್ ಕಟ್ ಆಫ್ ನೋಡ್ಬೇಕಂದ್ರೆ 31,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಕೋಟಾದಲ್ಲಿ 45,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಕನ್ನಡ ಮೀಡಿಯಂ ಕೋಟಾದಲ್ಲಿ 86,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ 51,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ನಿಮ್ಮ ರ್ಯಾಂಕ್ ಇದಕ್ಕಿಂತ ಕಡಿಮೆ ಇದ್ರೆ ನಿಮಗೂ ಏನೈತಲ್ಲ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ನಿಮಗೆ ಏನಾರು ಡೌಟ್ ಇತ್ತರಂದ್ರೂ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಯಾವ ಕಾಲೇಜಿದು ವಿಡಿಯೋ ಮಾಡೋಣ ಅಂತ ಹೇಳಿನೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನಿಮಗೆ ಏನಾರೇ ಪೇಯ್ಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರಿಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಥ್ಯಾಂಕ್ ಯು.